ನಮಸ್ಕಾರ ವೀಕ್ಷಕರೇ, ಕವಸ್ಟ್ ಅವ್ರಿಗೆ ಸ್ವಾಗತ. ಮೂಢನಂಬಿಕೆಗಳ ಹಿಂದೆ ಹೋದರೆ ಏನಾಗುತ್ತೆ ಅನ್ನೋದನ್ನು ನಾನಿವತ್ತು ನಿಮಗೆ ಹೇಳ್ತಾ ಇದ್ದೀನಿ. ಸಾಮಾನ್ಯವಾಗಿ ಕಷ್ಟ ಅನ್ನೋದು ಎಲ್ರಿಗೂ ಇರುತ್ತೆ. ಮನುಷ್ಯರು ಅಂದರೆ ಸಾಕು, ಅವ್ರಿಗೆ ಕಷ್ಟಗಳು ಸಹಜವಾದಂಥದ್ದು. ಅಂಥ ಕಷ್ಟಗಳನ್ನು ಬಂಡವಾಳ ಮಾಡಿಕೊಂಡಿರುವಂತಹ ಒಬ್ಬ ಡೋಂಗಿ ಪೂಜಾರಿಯ ಬಗ್ಗೆ ನಾನಿವತ್ತು ನಿಮಗೆ ಹೇಳ್ತಾ ಇದ್ದೀನಿ. ಕಷ್ಟ ಅಂತ ಯಾರೇ ಹೋದರೂ ಸರಿ, ಅಂಥವ್ರಿಗೆ ಟೋಪಿ ಹಾಕೋದೇ ಈತನ ನಿತ್ಯ ಕೆಲಸ. ಅಂಥ ಡೋಂಗಿ ಪೂಜಾರಿಯನ್ನು ಕವಸ್ಟ್ ಅವ್ರ ತಂಡ ರೆಡ್ ಹ್ಯಾಂಡಾಗಿ ಹಿಡಿದಿದೆ. ಇದೇ ಈ ವಾರದ ವಿಶೇಷ. ಹಾಯ್ ಹಲೋ ವೀಕ್ಷಕರ, ಕವರ್ ಸ್ಟೋರಿಗೆ ಸ್ವಾಗತ ಸುಸ್ವಾಗತ. ಎಂದಿನಂತೆ ಈ ಬಾರಿಯೂ ನಿಮ್ಮನ್ನ ಥ್ರಿಲ್ಗೊಳಿಸೋಕೆ ಮತ್ತೊಂದು ಎಕ್ಸ್ಕ್ಲೂಸಿವ್ ಸ್ಟೋರಿಯೊಂದಿಗೆ ನಿಮ್ಮ ಮುಂದೆ ಬಂದಿದ್ದೇವೆ. ಈ ಬಾರಿಯ ಎಪಿಸೋಡ್ ಸಖತ್ ಥ್ರಿಲ್ಲಿಂಗ್ ಮತ್ತು ಸಸ್ಪೆನ್ಸ್ ಆಗಿರಲಿದೆ. ಮೂಢ ನಂಬಿಕೆಗಳನ್ನೇ ನಂಬುವ ಅಮಾಯಕ ಜನರನ್ನ ನಂಬಿಸಿ ಯಾಮಾರಿಸುವ ಒಬ್ಬ ಡೋಂಗಿ ಸ್ವಾಮಿಯ ಬಗ್ಗೆ ನಾವಿವತ್ತು ಹೇಳ್ತಿದ್ದೇವೆ. ಒಂದು ಕುರಿ ಹಳ್ಳಕ್ಕೆ ಬಿದ್ರೆ ಉಳಿದ ಎಲ್ಲಾ ಕುರಿಗಳು ಹಳ್ಳಕ್ಕೆ ಬಿದ್ದ ಗಾದೆ ಮಾತು ನಮ್ಗೆ ನೆನಪಾಗ್ತಿದೆ. ನಾವೀಗ ಹೇಳ್ತಾ ಇರೋ ಸ್ಟೋರಿನೋ ಥೇಟ್ ಅದೇ ರೀತಿ ಇದೆ. ಒಬ್ಬ ಸಣ್ಣ ಹುಡುಗ ಊರುಗಳನ್ನ ಯಾಮಾರಿಸಿ ಬಿಂದಾಸ್ ಜೀವನ ನಡೆಸ್ತಾ ಇದ್ದಾನೆ. ಅವನಿಗೆ ಜನರ ಮೂಢ ನಂಬಿಕೆಗಳೇ ಬಲ, ಅದೇ ಅವನ ಅಸ್ತ್ರ ಕೂಡ. ನಾವು ಹೇಳ್ತಿರೋದು ಈತನ ಬಗ್ಗೆಯೇ. ಈತನ ಹೆಸರು ಶಶಿ ಅಂತ. ವಯಸ್ಸು ಹೆಚ್ಚು ಅಂದ್ರೂ 25 ಇರಬಹುದು. ಸುತ್ತಮುತ್ತಲಿನ ಗ್ರಾಮಗಳ ಪಾಲಿಗೆ ಈತನೊಬ್ಬ ದೊಡ್ಡ ಮನುಷ್ಯ. ಮೈ ಮೇಲೆ ಅಂಬಾ ಭವಾನಿ ತಾಯಿಯೇ ಬರುತ್ತೆ ಅನ್ನುವ ಮೂಲಕ ಅಮಾಯಕ ಜನರನ್ನ ಯಾಮಾರಿಸ್ತಾ ಇದ್ದಾನೆ. ಪ್ರಪಂಚಕ್ಕೆ ಹೆಸರೆಲ್ಲ ದೇವರು, ಏಕೈಕ ದೇವರು ಹಿಂದೆ ದನ ಕಳಿಸೋದು ಅಂಬಾ ಅಂತ ಹೊರತು ಬೇರೆ ಅನ್ನಲ್ಲ. ಅಂಬಾ ಅಂತ ಅವಳೆ, ಈ ಬ್ರಹ್ಮ ವಿಷ್ಣು ಮಹೇಶ್ವರಿ ತಾಯಿ ಅವಳು. ಅವಳಿಗೆ ದೊಡ್ಡ ಪ್ರಪಂಚ ಆಗಿಲ್ಲ. ಚಿತ್ರದುರ್ಗ ಜಿಲ್ಲೆಯ ಹೊಳಲ್ಕೆರೆ ತಾಲೂಕಿನ ಕೆರೆಯಾಗಳಹಳ್ಳಿ ಅನ್ನುವ ಸಣ್ಣ ಗ್ರಾಮದ ಈತ ಅವನ ಮನೆಯಲ್ಲಿಯೇ ಅಂಬಾ ಭವಾನಿ ದೇವರನ್ನ ನಿರ್ಮಿಸಿದ್ದಾನೆ. ದೇವರ ಹೆಸರಲ್ಲಿ ಭಯ ಹುಟ್ಟಿಸಿ ಬರುವ ಜನರಿಗೆ ಭವಿಷ್ಯ ಹೇಳುವಂತೆ ಮಾಡಿ ಆ ತಾಯಿಯ ಹೆಸರಿನಲ್ಲಿ ಮಾಡಬಾರ್ದ ಅನಾಚಾರಗಳನ್ನ ಮಾಡ್ತಾ ಇದ್ದಾನೆ. ಹಳ್ಳಿಗಳಲ್ಲಿ ದೇವರ ಮುಂದೆ ಭಕ್ತಿಯಿಂದ ಪ್ರಾರ್ಥಿಸಿಕೊಂಡು ಹೂ ಕೇಳುವುದು ವಾಡಿಕೆ. ಅದರಂತೆ ಇಲ್ಲಿಯೂ ಅಂಬಾ ಭವಾನಿಯ ಬಳಿ ಹೂವು ಕೇಳುವ ವಾಡಿಕೆ ಇದೆ. ಹೂವು ಯಾವ ಭಾಗದಿಂದ ಬಿದ್ರೂ ನಿಮಗೆ ಆ ಸಮಸ್ಯೆ ಇದೆ, ಈ ಸಮಸ್ಯೆ ಇದೆ ಅಂತೆಲ್ಲ ಹೇಳಿ ಅಮಾಯಕರನ್ನ ಲಕ್ಷಾಂತರ ರೂಪಾಯಿ ಸುಲಿಗೆ ಮಾಡುವುದೇ ಈತನ ನಿತ್ಯ ಕಾಯಕ. ಇವ್ರನ್ನೊಮ್ಮೆ ನೋಡಿ. ಇವರ ಹೆಸರು ಅಶೋಕ್ ಅಂತ. ಉಪ್ಪರಿಗೇನಹಳ್ಳಿ ಗ್ರಾಮದವರು. ಮನೆಯಲ್ಲಿ ಸಾಕಷ್ಟು ಸಮಸ್ಯೆಗಳು, ವ್ಯಾಪಾರದಲ್ಲಿ ನಷ್ಟ, ಹೊಲದಲ್ಲಿ ಬೆಳೆ ಸರಿಯಾಗಿ ಬರ್ತಾ ಇಲ್ಲ. ಇದೆಲ್ಲದಕ್ಕೆ ಏನ್ ಕಾರಣ ಇರಬಹುದು ಅಂತ ಈತನ ಬಳಿ ಭವಿಷ್ಯ ಹೇಳಿಸಿಕೊಳ್ಳಲು ಬರ್ತಾರೆ. ಬಂದವರಿಗೆ ನಿಮ್ಗೆ ಯಾರೋ ಮಾಟ ಮಂತ್ರ ಮಾಡಿಸಿ ಬಿಟ್ಟಿದ್ದಾರೆ ಅಂತ ಹೇಳ್ತಾನೆ. ನಿಮ್ಗೆ ಯಾರೋ ಏನೋ ಬ್ಲ್ಯಾಕ್ ಮ್ಯಾಜಿಕ್ ಮಾಡಿಬಿಟ್ಟಿದ್ದಾರೆ, ಏನೋ ಈ ಥರ ವಾಮಾಚಾರ ಮಾಡಿದ್ದಾರೆ, ಅದಕ್ಕೆ ಕಟ್ಲೆ ಮಾಡಬೇಕು, ಕಟ್ಲೆ ಮಾಡಿದರೆ ಸರಿಯಾಗುತ್ತೆ ಅಂತಂದು ಹೇಳಿದ. ನಾವು ಅದಕ್ಕೆ ಆಯಿತು ಮಾಡಿಸೋಣ ಅಂತಂದೇಳಿ ಮಾಡಿಸಿದ್ದಕ್ಕೆ ಅದು ಮಾಡಿ ಹೋಗಿದ್ದಾನೆ. ಅದೇನು ಉಪಯೋಗ ಇಲ್ಲ ಸರ್. ಕಟ್ಲೆ ಮಾಡಿಸ್ಕೊಳ್ಳಿ, ಮಾಡಿಸಿಕೊಂಡ್ರೆ ಎಲ್ಲ ಸರಿ ಹೋಗುತ್ತೆ ಅನ್ನುವ ಈ ಶಶಿ ಕಟ್ಲೆ ಮಾಡಿಸಿಕೊಳ್ಳೋದಕ್ಕೆ ಬರೋಬ್ಬರಿ 80,000 ರೂಪಾಯಿ ಹೇಳ್ತಾನೆ. ಆತ ಕೇಳಿದ 80,000 ರೂಪಾಯಿಯನ್ನ ತಂದ್ಕೊಡ್ತಾರೆ. ದುಡ್ಡು ಬಂದ ಮೇಲೆ ಆತನೇ ಈ ವ್ಯಕ್ತಿಯ ಮನೆಗೆ ಬಂದು ಮನೆಯ 4 ಮೂಲೆಗಳಲ್ಲಿ 4 ಮಡಿಕೆಗಳನ್ನ ಹೂತು ಹಾಕ್ತಾನೆ. ಕಟ್ಲೆ ಮಾಡಿ 1 ತಿಂಗಳಾದ್ರೂ ಒಂಚೂರು ಸಮಸ್ಯೆ ಕಮ್ಮಿ ಆಗಲ್ಲ. ಹೀಗಾಗಿ ಮತ್ತೆ ಬಂದು ಈತನ ಬಳಿ ಕೇಳ್ತಾರೆ. ಏನು ಮಾಡೋಕ್ಕಾಗಲ್ಲ, ಅದೆಲ್ಲ ದೇವರ ಮಹಿಮೆ ಅಂತಾನೆ. ಈತನ ನಡವಳಿಕೆ ಬಗ್ಗೆ ಅನುಮಾನ ಬಂದು ಈತ ಹೂತು ಹಾಕಿದ್ದ ಕಟ್ಲೆಯ ಮಡಿಕೆಗಳನ್ನ ಆ ಊರಿನ ಯುವಕರು ಹೊರ ತೆಗಿತಾರೆ. ದೇವ್ರನ್ನ ನಂಬಬೇಕು, ನಿಜ. ನಾವು ಕೂಡ ದೇವ್ರನ್ನ ನಂಬ್ತೀವಿ. ಆದರೆ ದೇವರ ಹೆಸರಲ್ಲಿ ಮಾಡುವಂತಹ ಅನಾಚಾರಗಳನ್ನು ಯಾರು ಕೂಡ ಸಹಿಸಬಾರ್ದು. ಕೆರೆಗನಹಳ್ಳಿಯಲ್ಲಿ ಅಂಬಾ ಭವಾನಿ ದೇವರನ್ನು ಮುಂದೆ ಇಟ್ಕೊಂಡು ಒಬ್ಬ ವ್ಯಕ್ತಿ ಮಾಡ್ತಿರುವಂತಹ ಅನಾಚಾರವನ್ನು ನಾನಿವತ್ತು ನಿಮಗೆ ಬಯಲು ಮಾಡ್ತಾಯಿದ್ದೀನಿ. ಅಶೋಕ್, ಹೇಳಿ, ನೀವು ಏನು ಸಮಸ್ಯೆ ಅಂತ ಹೋಗಿದ್ರಿ ಅಲ್ಲಿಗೆ?
ಆರೋಗ್ಯ ಸಮಸ್ಯೆ, ಹ್ಞೂ ಹೊಲದಲ್ಲಿ ಬೆಳೆ ಸುಮಾರು ಇತ್ತು, ಹ್ಞೂ ಫಸಲು ಜಾಸ್ತಿ ಸಿಗ್ತಾ ಇರಲಿಲ್ಲ. ಅದಕ್ಕಾಗಿ ಕಟ್ಲೆ ಮಾಡಿದರೆ ಸರಿ ಆಗುತ್ತೆ. ಕಟ್ಲೆ ಅಂದರೆ ಏನು ಮಡಿಕೆಲಿ ಇಕ್ಕೋದು? ಹಾಂ, ಮಡಿಕೆಯಲ್ಲಿಟ್ಟು ಮನೆಯಲ್ಲಿ ಉಣೋದು. ಮನೇಲಿ ಉಣ್ಬೇಕಂತ. ಹಾಂ, ಏನೇನು ಐಟಮ್ ಬರ್ಕೊಟ್ರೆ ನೆನಪಿದೆಯಾ? ಚತುರ್ಮುಖ, ಸ್ಫಟಿಕ, ಶ್ರೀಚಕ್ರ 5. ಇಷ್ಟೊಂದು ಐಟಮ್ಸು. ಹೌದು ಸರ್. ನೋಡಿ ವೀಕ್ಷಕರೇ, ಸೊ ಎಷ್ಟು ಹೇಳ್ದೆ ನಿಮಗೆ? 80,000 ಹೇಳಿದ್ರು ಸರ್. 80,000. ಹ್ಞೂ ಸರ್. 80,000 ಕೊಟ್ಟರೆ ನೀವು? ಹ್ಞೂ ಸರ್. ಈ ಥರದ 4 ಮಡಿಕೆಗಳನ್ನು ಇವರ ಮನೆ ಸುತ್ತಮುತ್ತ ಉಣಿದಾನೆ. ಆ ಮಡಿಕೆಗಳಲ್ಲಿ ಏನಿದೆ ಅಂತ ನೋಡಿದವ್ರೆ, ನೋಡಿ ವೀಕ್ಷಕರೇ, ಬರೀ ಬೂದಿ ಇದೆ ನೋಡಿ. ಬೂದಿ ಮತ್ತು ಒಂದಷ್ಟು ದಾರಗಳನ್ನು ಹಾಕಿ ಈ ರೀತಿ 4 ಮಡಿಕೆಗಳನ್ನು ಮಾಡ್ತಾನೆ ನೋಡಿ. ಅದೇ ರೀತಿ ಇನ್ನೊಂದು ಮಡಿಕೆ ನೋಡಿ, ಅಕ್ಕಿ ಕಾಳು ಮತ್ತು ಬೂದಿ, ಇದರಲ್ಲಿ ಏನೂ ಇಲ್ಲ. ಅಕ್ಕಿ ಕಾಳು ಮತ್ತು ಬೂದಿನ ಹಾಕ್ಕೊಂಡು ಸಮಸ್ಯೆ ಪರಿಹಾರ ಆಯ್ತಾ ಸರ್ ಅದು ಇಕ್ಕದ ಮೇಲೆ? ಇಲ್ಲ ಸರ್, ಇಕ್ಕಿಲ್ಲ. ಇಲ್ಲ ಸರ್. ಮಡಿಕೆಗಳಲ್ಲಿ ಮಣ್ಣು ಮತ್ತು ಬೂದಿಯನ್ನು, ಅಕ್ಕಿಯನ್ನು ಹಾಕ್ಕೊಂಡು ಇವರ ಮನೆಯ 4 ದಿಕ್ಕುಗಳಲ್ಲೂ ಕೂಡ ಊತಿಡ್ತಾನೆ. ಇದರಿಂದ ಇವ್ರಿಗೆ ಅಂದರೆ ಅನುಕೂಲ ಆಗಿದೆ ಅಂದರೆ ಒಂದೇ ₹1 ನಯಾ ಪೈಸೆ ಅನುಕೂಲ ಆಗಿಲ್ಲ, ಬದಲಾಗಿ ₹80,000 ಸಾಲವನ್ನು ಮಾಡಿಕೊಂಡು ಆತನಿಗೆ ಇಟ್ಟಿದ್ದಾರೆ. ಸೊ ಇದರಿಂದ ಗೊತ್ತಾಗುತ್ತೆ ಈ ಭಾಗದಲ್ಲಿ ಯಾವ ರೀತಿ ಅಮಾಯಕ ಜನರನ್ನು ದೇವರ ಹೆಸರು ಹೇಳ್ಕೊಂಡು ವಂಚಿಸ್ತಾ ಇದ್ದಾರೆ ಅಂತ. ನೋಡಿದ್ರಲ್ಲ ವೀಕ್ಷಕರ, ಅವನು ಬರೆದು ಕೊಟ್ಟಿದ್ದು 30ರಿಂದ 40 ಐಟಮ್ಗಳು, ಆದ್ರೆ ಮಡಿಕೆಯಲ್ಲಿರೋದು ಬರೀ ಬೂದಿ ಮತ್ತು ರೇಷನ್ ಅಕ್ಕಿ. ಎಂತಹ ಖತರ್ನಾಕ್ ಇರ್ಬೇಕಲ್ವಾ ಇವನು. ಇದೇ ರೀತಿ ಸುತ್ತಮುತ್ತಲಿಂದ ಬರುವ ಅಮಾಯಕರಿಗೆ ಹೀಗೆ ಕಟ್ಲೆ ಮಾಡ್ತೀನಿ, ಮಾಟ ಮಂತ್ರ ಮಾಡಿಸ್ತೀನಿ ಅಂತ ಹೇಳಿ ಬರುವ ಭಕ್ತರಿಂದ ಲಕ್ಷಾಂತರ ರೂಪಾಯಿ ಕೇಳ್ತಾನೆ. ಇವತ್ತು ಹೋಗಿ ಕೇಸರಲ್ಲಿ ಉಂಡಿ ದುಡ್ಡು ಹಾಕೋದು ಹಾಕನೆ. ಅದೇ ರೀತಿ ಇವರನ್ನ ನೋಡಿ ಪಕ್ಕದ ಊರಿನವರು ಮೈ ಮೇಲೆ ದೇವರು ಬರುತ್ತೆ ಅಂತ ಹೇಳಿ ಇವರನ್ನ ಯಾಮಾರಿಸಿದ್ದಾನೆ. ನನ್ನ ಮೈ ಮೇಲೆ ದೇವರು ಬಂದಿದೆ ಅಂತ ಹೇಳಿ ಈ ಜಾಗದಲ್ಲಿ ಬೋರ್ವೆಲ್ ಕೊರೆಸೋ, ನೀರು ಬರುತ್ತೆ ಅಂತ ಹೇಳಿದ್ದಾರೆ. ಅವನು ಹೇಳಿದ ಜಾಗದಲ್ಲಿ ಬೋರ್ವೆಲ್ ಕೊರೆಸಿದ್ರೆ ನೀರು ಬರದೆ ಲಕ್ಷಾಂತರ ರೂಪಾಯಿ ಲಾಸ್ ಮಾಡ್ಕೊಂಡಿದ್ದಾರೆ. ಬೋರಿಂದು ಇಲ್ಲಿ ಕೊರೆಸು, ನಾನು ಇಲ್ಲೊಂದು ಪಾಯಿಂಟ್ ಮಾಡಿಸಿದ್ದೆ, ಇದು ಬೇಡ ಇದನ್ನು ಕೊರೆಸು ಅಂದ. ಅವಾಗ ಕೊರೆಸು ಅಂತಿದ್ದಂಗೆ ನಾನು ಅದನ್ನು ಕೊರೆಸ್ದೆ, ಅದು ನೀರಾಗಲಿಲ್ಲ. ಅವಾಗ ಏನು ಮಾಡಿದೆ, ಅವನು ದೇವ್ರು ಕೇಳ್ಬತ್ತೀನಿ ಎಂಬತ್ತಿಗೆ ನಾನು ಬೋರ್ ಹೆಚ್ಚಿ ಹಿಂಗೆ ಒಂದು ಮಾರು ದೂರದಾಗೆ ಇಟ್ಟಿಸ್ದೆ, ಅಲ್ಲಿ ನೀರಾಯ್ತು. ಇವತ್ತು ಅದೇ ನಮ್ಮನ್ನು ಸೋಲುತ್ತಾ ಇರೋದು. ಇಂತಹ ವಿಚಿತ್ರ ಪ್ರಕರಣಗಳು ಈ ಭಾಗದಲ್ಲಿ ಸಾಕಷ್ಟಿವೆ. ಒಂದಷ್ಟು ಯುವಕರು ಕವರ್ ಸ್ಟೋರಿ ತಂಡಕ್ಕೆ ಕರೆ ಮಾಡಿ ಈತನ ಬಗ್ಗೆ ಮಾಹಿತಿ ನೀಡಿದ್ರು. ನಾವು ಕೂಡ ಇವನೆಂಥ ದೇವ್ರು ಅಂತ ನೋಡೋಕೆ ಮುಂದಾಗಿ ಅವನಿದ್ದ ಆ ಊರಿಗೆ ಹೋದ್ವಿ. ಅವನು ಭವಿಷ್ಯ ಹೇಳುವ ಅವನ ಮನೆಗೆ ಹೋದ್ವಿ. ಒಳಗೆ ಹೋದ್ರೆ ಅದಾಗ್ಲೇ ಒಂದಷ್ಟು ಜನ ಬಂದು ಭವಿಷ್ಯ ಕೇಳೋಕೆ ಕೂತಿದ್ರು. ಪ್ರತಿ ಮಂಗಳವಾರ ಮತ್ತು ಶುಕ್ರವಾರ ಮಾತ್ರವೇ ಇವನು ಭವಿಷ್ಯ ಹೇಳೋದು. ಅದರಂತೆಯೇ ನಾವು ಮಂಗಳವಾರ ಹೋಗಿದ್ವಿ. ಬೆಳಗ್ಗಿನಿಂದಲೇ ಜನರು ಸೇರಿದ್ರು. ಅವರ ಮಧ್ಯೆ ನಾವು ಹೋಗಿ ಕೂತ್ಕೊಂಡ್ವಿ. ಅಂಬಾದೇವಿಯನ್ನ ಹೂಗಳಿಂದ ಅಲಂಕಾರ ಮಾಡಲಾಗಿತ್ತು. ಆ ದೇವಿಗೆ ನಾವು ನಮಸ್ಕಾರ ಮಾಡಿ ಒಂದು ಮೂಲೆಯಲ್ಲಿ ನಮ್ಮ ಸರದಿಗಾಗಿ ಕಾಯ್ತಾ ಇದ್ವಿ. ಪುಸ್ತಕವೊಂದನ್ನ ಮುಂದೆ ಇಟ್ಕೊಂಡು ಕೈಯಲ್ಲಿ ತ್ರಿಶೂಲ ಹಿಡ್ಕೊಂಡು ಆ ಪುಸ್ತಕದ ಮೇಲೆ ಆಡಿಸ್ತಾ ನನಗೆ ಅದು ಕಾಣಿಸ್ತಿದೆ, ಇದು ಕಾಣಿಸ್ತಾ ಇದೆ, ಹರಕೆ ಮಾಡಿಕೊಳ್ಳಿ ಅಂತೆಲ್ಲ ಬಂದ ಜನರಿಗೆ ಹೇಳ್ತಾ ಇದ್ದ. ಎಲ್ಲವನ್ನು ನಾವು ಅಬ್ಸರ್ವ್ ಮಾಡ್ಕೊಂಡು ಕೂತಿದ್ವಿ. ನಮ್ಮ ಸರದಿ ಬಂತು. ಯಾರು ನೀವು, ಎಲ್ಲಿ ಅವರು, ಈ ಅಡ್ರೆಸ್ ಹೇಗೆ ಸಿಕ್ತು ಅಂತೆಲ್ಲ ಹಲವಾರು ಪ್ರಶ್ನೆಗಳು. ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಕೊಟ್ಟು ನಮ್ಮ ಸಮಸ್ಯೆಯನ್ನ ಹೇಳ್ಕೊಂಡ್ವಿ. ನಾವೊಂದು ಸುಳ್ಳಿನ ಕಥೆ ಹೇಳಿದ್ವಿ. ಒಂದು ಕಡೆ ಮಲ್ಟಿ ಸ್ಟೋರಾಗಿ ಒಂದು ಸತಿ ಹಾಕ್ಬಿಟ್ಟಿದ್ದೀವಿ. ಸೊ ಅಲ್ಲಿ ದುಡ್ಡು ಸ್ಟ್ರಕ್ ಆಗ್ಬಿಟ್ಟಿದೆ. ಅಲ್ಲಿಂದ ವಾಪಸ್ ಬರಂಗೇ ಇಲ್ಲ. ಎಷ್ಟು ಬರ್ಬೇಕು? 22 ಲಕ್ಷ ಬರು. 22 ಲಕ್ಷ ಸ್ಟ್ರಕ್ ಆಗ್ತದೆ. ಸ್ಟ್ರಕ್ ಎಷ್ಟು ಆಯ್ತು? ಸ್ಟ್ರಕ್ ಆಗಾಲೆ ಒಂದು 6 ರಿಂದ 7 ತಿಂಗಳು. ಏನಿಲ್ಲ, ಅರ್ಥ ಕಟ್ಕೊಂಡ್ಬಿಟ್ರೆ ಸುಮ್ಮನೆ ನಮ್ಮ ದುಡ್ಡು ಅಷ್ಟು ಬಂದ್ರೆ ನೀನ್ ತಂದು ಸ್ಟಾಕ್ ಮಾಡಮ್ಮ ಅಂತೇಳಿ ಆ ಬಾಯ್ ಬಿಟ್ಟೆ ಅರ್ಕೆ ಮಾಡ್ಕೊಂಡು ಅಷ್ಟೇ. ಆಯ್ತು ಅದು ಮಾಡಿ ಅರ್ಕೆ ಮಾಡ್ಕೊಂಡು ಅಮ್ಮ ತಾಯಿ, ಒಂದು ಕಡೆ ಸ್ಟ್ರಕ್ ಆಗಿರೋ ದುಡ್ಡು ಏನಾದ್ರು ಬಂದರೆ 72 ಲಕ್ಷ ಬರಬೇಕು. ಅದರಲ್ಲಿ ನಿನಗೆ 5 ಲಕ್ಷ ರೂಪಾಯಿ ತಂದು ಹಾಕ್ತೀನಿ ತಾಯಿ. ಅಷ್ಟೇ. ನಾವು ಹೇಳ್ತಾ ಇರೋದು ಸುಳ್ಳು ಅಂತ ಆತ ನಮ್ಗೆ ಹೇಳ್ತಾನೆ ಅನ್ಕೊಂಡು ಹೇಳಿದ್ವಿ. ಅದನ್ನ ಬಿಟ್ಟು ನೀವು ತಾಯಿಗೆ ಹರಕೆ ಕಟ್ಟಿಕೊಳ್ಳಿ ಅಂದ್ರೆ ದುಡ್ಡು ಬಂದ್ರೆ 5 ಲಕ್ಷ ಕೊಡ್ತೀನಿ ಅಥವಾ 5 ಲಕ್ಷದ ಜೊತೆಗೆ 2 ಲಕ್ಷ ಸೇರಿಸಿ ಕೊಡ್ತೀನಿ ಅಂತ ಹರಕೆ ಹೊತ್ತಿಕೊಳ್ಳಿ ಅಂದ. ಮತ್ತೆ ಹೇಳಿ, ಸ್ವಲ್ಪ ಟೈಮ್ ತಗುತ್ತೆ, ದುಡ್ಡು ಮಾತ್ರ ಗ್ಯಾರಂಟಿ ಕೊಡ್ಬೇಕಂತೆ.
ಮೂರು ಕೊಡ್ತೀನಿ ಅಂತ ಹೇಳುತ್ತೆ. ಅವತ್ತಿನ ದಿನ ಆಯ್ತಾಯ್ತು 5 ಲಕ್ಷ ಕೊಡ್ತೀವೋ, ಇನ್ನೊಂದು ಲಕ್ಷ ಹಾಕೊಡ್ತೀವಿ, ದೇವಸ್ಥಾನ ಕಟ್ಬೇಕಾದ್ರೆ ಒಂದು ನೆನಪಾಗುತ್ತೆ, ಇನ್ನೊಂದು ಸಾಯಿ ಇರ್ತಾವ. ಆಯ್ತಾಯ್ತು 5 ತಿಂಗಳು ಇನ್ನು ಕಾಯ್ಬೇಕು. 5 ತಿಂಗಳೊಳಗೆ ಒಟ್ಟು ಟಾರ್ಗೆಟ್ ಕೊಟ್ಟರೆ 5 ತಿಂಗಳು. ಅಯ್ಯಮ್ಮ ನಾಳೆಗೆ ತಂದು ಮತ್ತೆ ಕಳ್ಸ್ಬೋದು, ಇನ್ನೊಂದು ವಾರ ಕೊಡಿಸ್ಬೋದು, ತಿಂಗಳೊಳಗೆ ಕೊಡಿಸ್ಬೋದು, ಇನ್ನು ವಾರೊಳಗೆ ಕೊಡಿಸ್ಬೋದು. ಅದೆಲ್ಲೇ ಇರಲಿ ತಂದು ಕೊಡಿಸ್ತೀವಿ. ಮತ್ತೆ ನಾವು ಹೇಳ್ತಿರೋದು ಅಪ್ಪಟ ಸುಳ್ಳಿನ ಕಥೆ. ಅದೇನೋ ಸತ್ಯವಾದ ಕಥೆ ಅಂದ್ಕೊಂಡು ನನಗೆ ಎಲ್ಲ ಕಾಣಿಸ್ತಿದೆ, ನಿಮ್ಗೆ ಬರೋ ದುಡ್ಡು ಇನ್ನು 5 ತಿಂಗಳಲ್ಲಿ ಬರುತ್ತೆ ಅಂದ. ನಮ್ಗಂತೂ ಅವನ ಮೇಲಿದ್ದ ಡೌಟು ಕ್ಲಿಯರ್ ಆಯ್ತು. ನಮ್ಮ ತಂಡದ ಮತ್ತೊಬ್ಬ ಸದಸ್ಯನನ್ನ ಈ ಬಾರಿ ಅವನ ಮುಂದೆ ಕಳಿಸಿದ್ವಿ. ಅವನು ಒಂದು ಸುಳ್ಳಿನ ಕಥೆಯನ್ನ ಅವನ ಮುಂದೆ ಹೇಳಿದ. ಏನಂತ ಹೇಳ್ಕೊಂಡೋಗಿದೆ ಅಂದರೆ, ಈ KBಲಿ ಕಾಂಟ್ರಾಕ್ಟ್ ಲೈಸೆನ್ಸ್ ಮಾಡಿಸ್ಕೊಂಡು KB ವರ್ಕ್ ಮಾಡ್ತಾಯಿದ್ದೀನಿ. ಮತ್ತು ಮನೆ ಬಿಲ್ಡಿಂಗ್ ಕಟ್ಟಿರೋದಕ್ಕೆ ವೈರಿಂಗ್ ಮಾಡಿಸ್ತೀನಿ ಅಂತ ಒಂದು ಲೈಸೆನ್ಸ್ ಇಟ್ಕೊಂಡು ಮಾಡ್ತಾಯಿದ್ದೀನಿ ಅಂತ ಹೇಳಿದ್ದೆ. ಅಂದ್ಕೊಂಡು ಹೋಗಿದ್ದು. ಅಲ್ಲೋಗಿ ಕೇಳೋದಕ್ಕೆ ಹಿಂಗೆಲ್ಲ ಹೇಳಿದೆ. ಇನ್ನೇ ಏನಾಗಬೇಕು ಅಂದರು, ಹಿಂಗೆ ಅಮೌಂಟ್ ಬರ್ಬೇಕು, ಯಾವುದೋ ಒಂದು 80 ಲಕ್ಷ ಬರಬೇಕು, ಕೊಡ್ತಾ ಇಲ್ಲ ಪಾರ್ಟಿ. ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ, ಆಟ ಆಡಿಸ್ತಾ ಇದ್ದಾರೆ, ಕೊಡ್ತಾ ಇಲ್ಲ. ಅವ್ನು ಹೇಳಿದ್ರೆ ಸುಳ್ಳೋಣ, ನಾನು ಯಾವ ಕಾಂಟ್ರಾಕ್ಟು ಲೈಸೆನ್ಸ್ ಮಾಡಿಸ್ಕೊಂಡಿಲ್ಲ, ನಾ ಜಾಬಲ್ಲೇ ಇಲ್ಲ, ಜೊತೆಗೆ ನನಗೆ ಯಾವ್ದು ದುಡ್ಡು ಬರೋ ಅಂತ ಯಾವುದೂ ಇಲ್ಲ. ಗೊತ್ತಾಗುತ್ತೆ ಸುಳ್ಳು ಪಕ್ಕ ಫೇಕ್. 80 ಲಕ್ಷ ಬರ್ಬೇಕಾ? ತಲೆ ಕೆಡಿಸಿಕೊಳ್ಬೇಡ, ನಾನಿದ್ದೀನಿ ಇರು ಅಂತ ದೇವರ ಮುಂದೆ ತಾನಿಟ್ಕೊಂಡಿರುವ ಯಾವುದೋ ಪುಸ್ತಕದ ಮೇಲೆ ಕೈ ಆಡಿಸಿ, ಇದರಲ್ಲಿ ಹೆಣ್ಣು ಮಕ್ಕಳ ಪ್ರಭಾವ ಇದೆ, ಆ ಹೆಣ್ಣು ಮಕ್ಕಳು ನಿಮ್ಗೆ ಕೊಡ್ತಾ ಇಲ್ಲ ಅಂದ. ಆ ದೇವಿಗೆ ಹರಕೆ ಹೊತ್ಕೊಂಡು ಹೋಗಿ ಅಂದವನು ನಿಮ್ಮ ಫೋನ್ ನಂಬರ್ ಕೊಟ್ಟು ಹೋಗಿ ಅಂದ. ಅವನ ಹಾವ ಭಾವ ನೋಡಿದ್ದ ನಾವು ಅಲ್ಲೇ ಒಂದು ಪ್ಲಾನ್ ಮಾಡಿಕೊಂಡು ಮತ್ತೆ ಆತನ ಮುಂದೆ ಹೋದ್ವಿ. ಸ್ವಾಮಿ, ಹಣ ಪಡೆದವರು ಈಗ ಫೋನ್ ಮಾಡಿದ್ದಾರೆ, ಹಣ ವಾಪಸ್ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ವಿ. ಅದಕ್ಕೆ ಫುಲ್ ಖುಷಿಯಾದ ಆಸಾಮಿ ಹಣ ಕೈಗೆ ಬಂದ ಮೇಲೆ ಫೋನ್ ಮಾಡಿ ಅಂದ. ಅಲ್ಲಿಂದ ಬಂದ ಮಾರನೇ ದಿನಕ್ಕೆ ಅವನು ಮೇಲಿಂದ ಮೇಲೆ ಫೋನ್ ಮಾಡತೊಡಗಿದ. ದುಡ್ಡು ಬಂತ, ಅಮ್ಮನವರಿಗೆ ಎಷ್ಟು ಹರಕೆ ಹೊತ್ಕೊಂಡಿದ್ರಿ ಅಂತೆಲ್ಲ ಕೇಳಿದ. ಆಗ ನಾವು ಸ್ವಾಮಿ ದುಡ್ಡು ಬಂದಿಲ್ಲ ಅಂದ್ವಿ. ಅದಕ್ಕೆ ಅವನು ಕೊಟ್ಟ ಉತ್ತರ ನೋಡಿ ನಮ್ಗೆ ತಲೆ ಕೆಟ್ಟ ಹೋಯ್ತು. ನಿಮ್ಮ ಅರ್ಕೆ ಸಫಲ ಆಗಿಲ್ಲ ಅನ್ಸುತ್ತೆ. ಏನಂತ ಮಾಡ್ಕೊಂಡ್ರಿ? ಅದೇ ನನಗೆ ಯಾವುದೇ ಏನೇ ತಕರಾರು ಮಾಡಿದೀನಿ, ಬಂದು ಏನೋ ಒಂದು 50,000 ಅಮೌಂಟ್ ಹಾಕ್ತೀನಿ, ನಾನು ನಿನಗೆ ಅರ್ಪಿಸ್ತೀನಿ ಅಂತ ಹೊತ್ಕೊಂಡಿದ್ದೆ. ಅದಕ್ಕೇನೋ ತೃಪ್ತಿ ಆಗಿಲ್ಲ ನಂಗಾದ್ರೆ. ಒಂದು 50,000 ಅಂದಲ್ಲ, ಅದೇನು ಒಪ್ಪಿಗೆ ಗೊತ್ತಿಲ್ಲ. ಅವತ್ತು ಜಾಸ್ತಿ ಅರ್ಕೆ ಹೊತ್ಕೋಬೇಕಿತ್ತು. ಅವರೆಲ್ಲ ಒಪ್ಕೊಂಡ್ರಲ್ಲ, ಇಷ್ಟು ಲಕ್ಷ ತಂದ ದೇವಸ್ಥಾನಕ್ಕೆ ಅಂತ ಕೈ ಮುಖ. ಈಗ ನಿನ್ಗೆ ಎಷ್ಟು ಹಾಕ್ಬೇಕಂದ್ರೆ ಜಪ್ಪಗ? ಅದೇ ನಾನು ಅವಾಗಲೇ ಹೇಳ್ದಂಗೆ 50,000 ಅಂತ ನಾನು ಅರ್ಕೆ ಹೊತ್ಕೊಂಡಿದ್ದು. ಅದ್ ಬಿಡು, ಒಪ್ಪಿಲ್ಲ ಅಮ್ಮನವ್ರು. ನೀವ್ ಎಷ್ಟಾದ್ರೂ 2 ಲಕ್ಷ ಮಾಡ್ಕೊಂಡ್ರು, 1 ಲಕ್ಷ ಮಾಡ್ಕೊಂಡ್ರು, 3 ಲಕ್ಷ ಮಾಡ್ಕೊಂಡ್ರು, 5 ಲಕ್ಷ ಮಾಡ್ಕೊಂಡ್ರು, ಎಷ್ಟು ಬೇಗ ಅಂದ್ಕೊಂಡ್ರು ಅಷ್ಟು ಬೇಗ ನಿಮ್ ಕೆಲ್ಸಗಳು. ಕೇಳಿಸ್ಕೊಂಡ್ರ? 50,000ಕ್ಕೆ ಅಮ್ಮ ಒಪ್ಪಿಲ್ಲವಂತೆ. 5-6 ಲಕ್ಷ ಹರಕೆ ಮಾಡಿಕೊಳ್ಳಿ, ಆಗ ನಿಮ್ಮ ಹಣ ನಿಮ್ಗೆ ಬರುತ್ತೆ ಅನ್ನುವ ಮೂಲಕ ಅವನ ಹಣದಾಹ ಹೊರಗಡೆ ಹಾಕಿದ್ದ. ಆ ದೇವ್ರನ್ನ ಅದು ಯಾವ ಮಟ್ಟಿಗೆ ಕಮರ್ಷಿಯಲ್ ಮಾಡಿದ್ದಾನೆ ಅಂದರೆ, ಒಂದೊಂದು ಕಷ್ಟಕ್ಕೂ ಒಂದು ರೇಟ್ ಫಿಕ್ಸ್ ಮಾಡಿದ್ದಾನೆ. ಅಷ್ಟೇ ಅಲ್ಲದೆ ದೇವರುಗಳ ನಡುವೆ ಬೆಂಕಿ ಹಚ್ಚುವಂತಹ ಕೆಲಸವನ್ನು ಈತ ಮಾಡ್ಕೊಂಡು ಬರ್ತಾ ಇದ್ದಾನೆ. ಆತನ ಆಟಗಳನ್ನು ನೀವೇ ನೋಡಿ. ಕವರ್ ಸ್ಟೋರಿ ತಂಡ ತನಿಖೆ ಮುಂದುವರೆಸ್ತಿದ್ದಂತೆ ಡೋಂಗಿ ಸ್ವಾಮೀಜಿಯ ಮತ್ತಷ್ಟು ನವರಂಗಿ ಆಟಗಳು ಹೊರಬಿದ್ವು. 50,000ಕ್ಕೆ ಅಮ್ಮನವರು ಒಲಿಯಲ್ವಂತೆ, ಅದೇ 5 ಲಕ್ಷ ಕೊಟ್ರೆ ಒಲಿತಾಳಂತೆ. ಆ ದೇವಿಯನ್ನ ಇವನು ಕಮರ್ಷಿಯಲ್ ಮಾಡ್ಬಿಟ್ಟಿದ್ದಾನೆ. ಇವನ ಬಗ್ಗೆ ನಾವು ಮತ್ತಷ್ಟು ಸ್ಟಡಿ ಮಾಡ್ಲಿಕ್ಕೆ ಮತ್ತೊಂದು ಶುಕ್ರವಾರ ಇವನ ಜಾಗಕ್ಕೆ ಹೋಗ್ತೀವಿ. ಆಗ ಸೆರೆ ಸಿಕ್ಕ ಅಂಶಗಳು ಎಂಥವರನ್ನು ಬೆಚ್ಚಿ ಬೀಳಿಸುವಂತಿದೆ. ಚೌಡೇಶ್ವರಿಗೂ ಅಂಬಾ ಭವಾನಿಗೂ ಆಗಲ್ವಂತೆ. ಚೌಡೇಶ್ವರಿಯ ಫೋಟೋ ಅಂದ್ರೆ ಈಕೆಗೆ ಆಗಲ್ವಂತೆ. ಇವನ ಬಂಡವಾಳ ಹೇಗಿದೆ ಅಂದ್ರೆ, ನಂಬಿದವರು ಇದ್ರೆ ಸಾಕು, ಎಂತಹ ಕಥೆಗಳನ್ನ ಬೇಕಾದ್ರೂ ಹೇಳಿಬಿಡ್ತಾನೆ. ನಮ್ಮ ತಂಡದ ಸದಸ್ಯನೊಬ್ಬನಿಗೆ ಫ್ಯಾಮಿಲಿ ಸಮಸ್ಯೆ ಅಂತ ಹೇಳಿದ್ವಿ. ನಾವು ಚೌಡೇಶ್ವರಿ ದೇವಿಯನ್ನ ಪ್ರಾರ್ಥನೆ ಮಾಡಿದ್ವಿ, ಆದ್ರೂ ಸಮಸ್ಯೆ ಕಡಿಮೆ ಆಗ್ತಿಲ್ಲ ಅಂದಿದ್ದಕ್ಕೆ ಅವನು ಹೇಳಿದ್ದು ಚೌಡೇಶ್ವರಿಯ ಕಥೆಯನ್ನ. ಅಮ್ಮನವರು ಚೌಡೇಶ್ವರಿ, ಅದ್ರ ಮಾತು ಅಂದ್ರೆ ಬೆಂಕಿದು. ಚೌಡೇಶ್ವರಿ ಕರ್ತು ಬೆಂಕಿ. ಆಮೇಲೆ ಸಿಗಂದೂರು ಚೌಡೇಶ್ವರಿ ಒಂದು ಫೋಟೋ ತಂದು ಕೇಳೋದು ತರ್ಕೊಂಬಂದಿದ್ದು, ಇವಕ್ಕ ಬೆಂಕಿ. ಆ ಚೌಡೇಶ್ವರಿ ಅನ್ನೋದು ಬಿಟ್ರೆ ಇನ್ನೆಲ್ಲ ಒಳಗೆ ಹಾಕ್ಕೊಂಬತ್ತಿದ್ದು. ಚೌಡೇಶ್ವರಿ ಅಂದ್ರೆ ಹಾಕ್ಕೊಂಬಲ್ಲ, ಅವಳಿಗೆ ದೊಡ್ಡ ಪ್ರಪಂಚ ಆಗಿಲ್ಲ. ಹಂಗಾಗಿ ಅದ್ಯಾಕ ಚೌಡಮ್ಮ ಅಂದ್ರೆ ಅದಕ್ಕಾಗಲ್ಲ, ಬೆಂಕಿತ್ತು ಕೂಡ. ಚೌಡೇಶ್ವರಿ ದೇವರು ಅಂದ್ರ ಈಕೆಗೆ ಆಗಲ್ವಂತೆ. ಎಂತಹ ವಿಪರ್ಯಾಸ ನೋಡಿ. ದೇವರುಗಳ ನಡುವೆ ತಂದಿಕ್ಕಿ ತಮಾಷೆ ನೋಡುವ ಇವನು ಆ ಊರಿನ ಕುಟುಂಬಗಳ ನಡುವೆಯೂ ತಂದಿಟ್ಟು ತಂದೆ ಮಗನನ್ನ ಆಗದಂತೆ ಮಾಡಿದ ಕಥೆಯು ನಮ್ಗೆ ಸಿಕ್ತು. ನನಗೆ ಅದೇ ಈಗ ತಂದೆ ತಾಯಿಗೆ ವಾಮಾಚಾರ ಮಾಡಿಸಿದ ನೀವು ಅಂತ ಅಂದ್ಬಿಟ್ಟು ನಮ್ಮ ಅಪ್ಪ ಅಮ್ಮಗೆ ಹೇಳಿ
ಅವರು ನನ್ನ ಹತ್ರ ಮಾತು ಬಿಟ್ಟು ಸುಮಾರು ವರ್ಷಗಳೇ ಆಗೋಯ್ತು. ನನ್ನ ಕಷ್ಟ ಹೇಳ್ತಿರೋದು. ಆ ಥರ ಮಾಡಿ ಇವತ್ತು ತಂದೆ ತಾಯಿನ ಬೇರೆ ಮಾಡಿದ್ದಾನೆ. ನನ್ನ ಹತ್ರ ನಮ್ಮ ಮಗ ನಾನು ಬೇರೆ ಆಗಿದ್ದರೆ ತಂದೆ ತಾಯಿ ಸಪ್ರೇಟ್ ಜೀವನ ನಡೆಸ್ತಾ ಇದ್ದಾರೆ. ಅದು ಒಂದು ಭಾರಿ ನೋವಾಗ್ತಾರೆ. ಯಾಕೆ ಗೊತ್ತಾ, ಹೊತ್ತು ಸಾಕಿರೋನ್ನ ನಾನು ಇವತ್ತು ಬೇರೆ ಇಟ್ಟು ಅನ್ನ ಹಾಕೋವಂಥ ಕರ್ಮ ನನಗೆ ಬಂದೈತೆ. ಯಾಕೆ, ಈಗ ನಾನೇ ಸಾಕ್ಬೋದಲ್ಲ. ಅವ್ರು ನಾನು ಸಪ್ರೇಟ್ ಬದುಕ್ತೀನಿ ಅಂತ ಅಂದ್ಬಿಟ್ಟು ಭಾಗ ತಗೊಂಡು ಅವ್ರು ಸಪ್ರೇಟ್ ನಾನು ಸಪ್ರೇಟ್ ಜೀವನ ನಡೆಯಂಗಾಗಿದೆ. ಇಂತಹ ಅದೆಷ್ಟೋ ಘಟನೆಗಳು ಇವನಿಂದ ನಡೆದಿವೆ ಅಂತ. ಇವನ ಬಂಡವಾಳವನ್ನ ಬಯಲು ಮಾಡಲು ಕವರ್ ಸ್ಟೋರಿ ಮತ್ತೊಂದು ಪರೀಕ್ಷೆಗೆ ಮುಂದಾಗತ್ತೆ. ಅದು ಅತ್ಯಂತ ರೋಚಕವಾಗಿದೆ. ವೀಕ್ಷಕರೇ, ನಾವೊಂದು ಈಗ ರಿಯಾಲಿಟಿ ಚೆಕ್ ಮಾಡ್ತಾ ಇದ್ದೀವಿ. ಆತನಿಗೆ ಮೈ ಮೇಲೆ ಅಂಬಾಭವಾನಿ ದೇವರು ಬರ್ತಾರೆ ಅಂತೇಳಿ ಆತ ಹೇಳ್ಕೊಂಡು ಅಮಾಯಕ ಜನರನ್ನು ಯಾಮರ್ಸ್ತಾ ಇದ್ದಾನೆ. ನಾವೀಗ ಒಂದು ಸುಳ್ಳಿನ ಕಥೆಯನ್ನು ತಗೊಂಡು ಹೋಗ್ತಾ ಇದ್ವಿ. ಆತನ ಮೈ ಮೇಲೆ ನಿಜಕ್ಕೂ ಕೂಡ ದೇವರು ಬರೋದು ನಿಜ ಆದರೆ ಆತ ನಾವು ಹೇಳ್ತಿರುವಂತಹ ಸುಳ್ಳಿನ ಕಥೆಯನ್ನು ಯಾವ ರೀತಿ ಪೋಷಣೆ ಮಾಡ್ತಾನೆ, ಯಾವ ರೀತಿ ಹೆಣಿತಾನೆ ಅನ್ನೋದನ್ನು ಒಂದು ಎಕ್ಸಾಂಪಲ್ ಮೂಲಕ ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ ವೀಕ್ಷಕರೇ, ಈ ಹುಡುಗ ಶ್ರೇಯಸ್ ಅಂತೇಳಿ ಕವರ್ ಸ್ಟೋರಿ ತಂಡದ ಒಬ್ಬ ಸದಸ್ಯ ಕೂಡ. ಈತ ಒಂದು ಸಮಸ್ಯೆಯನ್ನು ಹೇಳ್ಕೊಂಡು ಹೋಗ್ತಾನೆ. ಇವ್ರದ್ದು ಯಾವುದೇ ಜಮೀನಿಲ್ಲ, ಒಂದು 5 ಎಕರೆ ಅಡಿಕೆ ತೋಟ ಇದೆ. ಆ ಅಡಿಕೆ ತೋಟದಲ್ಲಿ ಒಬ್ಬ ಸೂಸೈಡ್ ಮಾಡ್ಕೊತಾನೆ. ಅವತ್ತಿನಿಂದ ನಮಗೆ ಸಾಕಷ್ಟು ಸಮಸ್ಯೆಗಳು ಎದುರಾಗಿದ್ದಾವೆ ಅನ್ನುವಂತಹ ಒಂದು ಸಮಸ್ಯೆಯನ್ನು ಇಟ್ಕೊಂಡು ಆತನ ಮುಂದೆ ಹೋಗ್ತೀವಿ. ಇದು ಅಪ್ಪಟ ಸುಳ್ಳು. ಯಾಕಂದರೆ ಈತನಿಗೆ ಯಾವುದೇ ಜಮೀನು ಇಲ್ಲ, ಯಾವುದೇ ಅಡಿಕೆ ತೋಟ ಇಲ್ಲ, ಯಾರೂ ಸೂಸೈಡ್ ಕೂಡ ಮಾಡ್ಕೊಂಡಿಲ್ಲ. ನಾವು ಈ ಕಥೆಯನ್ನು ಆತನ ಮುಂದೆ ಹೇಳಿದಂಥ ಸಂದರ್ಭದಲ್ಲಿ ಆತ ನಿಜಕ್ಕೂ ಕೂಡ ದೈವ ಭಕ್ತ ಆಗಿದ್ದರೆ, ಆತನ ಮೈ ಮೇಲೆ ದೇವರು ಬಂದರೆ ಈತನ ಸುಳ್ಳಿನ ಕಥೆಯನ್ನು ಖಂಡಿತವಾಗಿ ಖಂಡಿಸ್ತಾನೆ. ಆತ ಅಲ್ಲಿ ಎಲ್ಲರೆದುರಿಗೂ ಕೂಡ ಈತನ ಬೈಬೇಕಾಗುತ್ತೆ. ಆದರೆ ಏನು ಮಾಡ್ತಾನೆ ಗೊತ್ತಿಲ್ಲ. ನಾವೀಗ ಆ ದೇವಸ್ಥಾನದ ಒಳಗಡೆ ಹೋಗ್ತಾ ಇದ್ವಿ. ಈ ಸುಳ್ಳಿನ ಕಥೆಯನ್ನಿಟ್ಕೊಂಡು ಆತನ ಮುಂದೆ ಹೋದ್ವಿ. ಆ ಸುಳ್ಳಿನ ಕಥೆಯನ್ನ ಎಳೆ ಎಳೆಯಾಗಿ ಬಿಚ್ಚಿಟ್ವಿ. ಅವನೇನೋ ದೊಡ್ಡದಾಗಿ ನೋಡಿರೋ ನಂಗೆ ನಿಜ ಅಲ್ಲಿ ಒಬ್ಬ ಸತ್ತಿದ್ದಾನೆ, ಅದು ಸಾಯಿಸಿರೋದು ಅನ್ನುವ ಮೂಲಕ ನಾವು ಹೇಳಿರುವ ಕಥೆಗೆ ರೋಚಕ ಟ್ವಿಸ್ಟ್ ಕೊಟ್ಟಿದ್ದಾನೆ. ಪ್ರತಿ ಮಂಗಳವಾರ ಮತ್ತು ಶುಕ್ರವಾರ ಇವನ ಹತ್ರ ಜನ ಬರ್ತಾರೆ. ಎಲ್ಲರನ್ನ ಭಯ ಬೀಳಿಸೋದೇ ಈತನ ಕೆಲಸ. ಅದೆಷ್ಟೋ ಮಂದಿ ಈತನ ಮಾತು ಕೇಳ್ಕೊಂಡು ಲಕ್ಷಾಂತರ ರೂಪಾಯಿ ಹಣ ಕೂಡ ಲಾಸ್ ಮಾಡ್ಕೊಂಡಿದ್ದಾರೆ. ಅವನ ಬಣ್ಣವನ್ನು ಕವರ್ ಸ್ಟೋರಿ ತಂಡ ಬಿಚ್ಚಿಟ್ಟಿದೆ. ಮೋಸ ಹೋಗುವ ಜನರಿರೋವರೆಗೂ ಮೋಸ ಮಾಡುವವರು ಇದ್ದೇ ಇರ್ತಾರೆ ಅಂತ ಬಹುಶಃ ಇವನನ್ನ ನೋಡಿಯೇ ಹೇಳಿರ್ಬೇಕು. ನಮ್ಮ ಸುಳ್ಳಿನ ಕಥೆಗಳಿಗೆ ಅವನು ಜೀವ ಕೊಡ್ತಾ ಹೋದ. 5 ಎಕರೆ ಅಡಿಕೆ ತೋಟವಿದೆ, ಲಕ್ಷಾಂತರ ರೂಪಾಯಿ ಆದಾಯ ಅಂದ ತಕ್ಷಣ ಅವನ ಮೈ ಕೈ ಅಲರ್ಟ್ ಆಗಿಬಿಟ್ಟಿತು. ನಾವು ಕಳಿಸಿದ ಕೇಸ್ನಲ್ಲೂ ಅದು ಆಯ್ತು. ಅಲ್ಲಿ ಒಬ್ಬ ಹುಡುಗ ಸತ್ತಿರೋದು ನಿಜ, ಆದ್ರೆ ಅವನು ಸೂಸೈಡ್ ಮಾಡ್ಕೊಂಡಿಲ್ಲ. ಯಾರೋ ಅವನನ್ನ ಕೊಲೆ ಮಾಡಿ ಅಲ್ಲಿ ತಂದು ನೇತಾಕಿದ್ದಾರೆ ಅಂದು ಬಿಡೋದ. ಸ್ವಲ್ಪ ಕ್ರಿಟಿಕಲ್ ಆಯ್ತು. ಅವನೇ ರಾತ್ರಿ ಬಂದು ಹಾಕಿರೋದು ಇದು ಹಾಕಿರೋದಲ್ಲ, ಹಾಕಿರೋದು ಇದು. ಅವನಾಗ ಯಾರೋ ಕರ್ತೀವಿ, ಯಾರೋ ಕರ್ಕೊಂಬಂದಿ ಸತ್ಯ. ಅಲ್ಲಿ ಮಲ್ದಾಗ ಹಾಕಿರೋದು ಇದು ಏನೋ ಕೆಡಕ್ ನಡೆದಿರೋದು. ಆ ಜೀವ ಕಿಚ್ಚಿಗ ಆತ್ಮ ಎಲ್ಲೂ ಹೋಗಿಲ್ಲದು. ಅದು ಪ್ರೇತಾತ್ಮವಾಗಿ ಸುತ್ತರ್ದಂಗೆ ಐತದು. ಆ ಸುತ್ತಲೇ ಕಾರಣ ಎಲ್ಲರೂ ಬಾಧಿಸ್ತೈತದು. ನಿಮ್ಮನ್ನು ಬಿಡ್ತಿಲ್ಲ, ಹಾಕಿರೋನು ಬಿಡ್ತಿಲ್ಲ. ಇವನ ಟ್ಯಾಲೆಂಟ್ ಎಂಥದ್ದು ಅಂದ್ರ ಒಂದೇ ಬಾರಿಗೆ ಯಾವುದೇ ಹಣಕಾಸಿನ ವ್ಯವಹಾರ ಮಾತನಾಡಲ್ಲ. 3-4 ಬಾರಿ ಇವನ ಹತ್ರ ಹೋಗ್ಬೇಕು, ಆಮೇಲೆ ವ್ಯವಹಾರ ಮಾತನಾಡ್ತಾನೆ. ನಾವು ಕಳಿಸಿದ ನಮ್ಮ ತಂಡಕ್ಕೂ ಅದನ್ನೇ ಹೇಳಿ ಮುಂದಿನ ವಾರ ಬರುವಂತೆ ಹೇಳಿದ. ಬರುವಾಗ ಇಡೀ ಮನೆಯ ಸದಸ್ಯರ ಕೈಯಲ್ಲೇ 3 ಬೊಗಸೆ ಅಕ್ಕಿ ಹಾಕಿಕೊಂಡು ಬನ್ನಿ ಅಂತ ಹೇಳಿದ್ದ. ಅದರಂತೆಯೇ ಮುಂದಿನ ವಾರ ಅಕ್ಕಿ ತಗೊಂಡು ಅಲ್ಲಿಗೆ ಹೋದ್ವಿ. ನಾವು ತಂದ ಅಕ್ಕಿಯಲ್ಲಿ ಏನೇನೋ ಗೀಚೆ, ಖಂಡಿತ ಇಲ್ಲೊಂದು ಸಮಸ್ಯೆ ಇದೆ, ಅದಕ್ಕೆ ಪರಿಹಾರ ಮಾಡಿಕೊಡ್ತೀನಿ, ನನಗೆ ಸಾಯಂಕಾಲ ಫೋನ್ ಮಾಡಿ ಅಂದ. ಅವನು ಹೇಳಿದಂತೆಯೇ ಅವನ ನಂಬರ್ಗೆ ಫೋನ್ ಮಾಡಿದ್ವಿ. ಏನ್ ಮಾಡ್ಬೇಕು, ಏನಾಗುತ್ತೆ, ಅದ್ರಾಗೆ 2 ತರ ಐತೆ. ಅದು ಪರ್ಮನೆಂಟ್ ಬಿಟ್ಟೋಗ್ಬೇಕು, ಶಾಶ್ವತ ಪರಿಹಾರ ಸಿಗ್ಬೇಕು ಅಂದ್ರೆ ಅದೇ ಸಮಯ ಬಿಡ್ಬೇಕು. ಮತ್ತೆ ಅದೆಲ್ಲ ಕಿರಿಕಿರಿ ಸೆಂಟ್ರಿಗೆ ಅವೆಲ್ಲ ಈಗ ನಿಮ್ಗೆ 10,000 ರೂಪಾಯಿದ್ದು ಏನನ್ನ ಸ್ಫಟಿಕ ಆಗ್ಬೇಕು ಅಂದ್ರೆ 5ಕ್ಕೆ 50,000 ಆಗ್ತಾರೆ. 5ಕ್ಕೆ ಅಂದ್ರೆ ಟೋಟಲ್ ಒಂದ್ ಎಷ್ಟಾಗ್ಬೋದು? ಈಗಪ್ಪ ಇದು ಎಲ್ಲಾ ದಿಗ್ಬಂಧನ ಮಾಡ್ಬೇಕು ಅಂದ್ರೆ ಕನಿಷ್ಠ ಅದು ನೀ ಕ್ರಮವಾಗಿ ಮಾಡ್ಬೇಕು. ಯಾವುದೇ ಕಾರಣಕ್ಕೂ ತಗೊಳ್ಬಾರ್ದು ಅಂತ ಕ್ರಮವಾಗಿ ಮಾಡ್ಬೇಕು ಅಂದ್ರೆ ಒಂದು 50, ಒಂದು 50, 60, 70, 75, 80 ಇರುತ್ತೆ. 80,000 ರೂಪಾಯಿ ಕೊಟ್ರೆ ಕಟ್ಲೆ ಮಾಡಿಸಿ ಕೊಡ್ತಾನಂತ. ಕೇಳಿಸ್ಕೊಡ್ರಲ್ಲ ವೀಕ್ಷಕ್ರೆ, ಎಂತಹ ಖತರ್ನಾಕ್ ಇರಬಹುದಲ್ವಾ ಇವನು. ನಮ್ಮ ಎಲ್ಲ ಸುಳ್ಳುಗಳಿಗೆ ಇವನು ಪುಷ್ಟಿ ಕೊಡ್ತಾ ತಾನೆಂತಹ ಸುಳ್ಳುಗಾರ ಅನ್ನೋದನ್ನ ಪ್ರೂವ್ ಮಾಡಿದ್ದಾನೆ. ಹಾಗಾದ್ರೆ ಇವನ ಮೈ ಮೇಲೆ ಅಂಬಾ ಭವಾನಿ ಬರೋದು ನಿಜವಾ? ಹೀಗೆ ಸುತ್ತಮುತ್ತಲಿನ ಅನೇಕ ಜನರಿಗೆ ಇವನ ಯಾಮಾರಿಸಿದ್ದಾನೆ, ಟೋಪಿ ಹಾಕಿದ್ದಾನೆ, ಕಟ್ಲೆ ಮಾಡಿಸ್ತೀನಿ ಅಂತ ಹೇಳಿ ಲಕ್ಷಾಂತರ ರೂಪಾಯಿ ಪೀಕಿದ್ದಾನೆ.
ಈಗಾಗಲೇ ಕೋಟ್ಯಾಂತರ ರೂಪಾಯಿ ಹಣ ಗಳಿಸಿದ್ದಾನೆ. ಇವನ ವಿರುದ್ಧ ಜನರು ಎಚ್ಚೆತ್ತುಕೊಳ್ಬೇಕಿದೆ. ಜೊತೆಗೆ ಚಿತ್ರದುರ್ಗ ಪೊಲೀಸರು ಇವನನ್ನ ಅರೆಸ್ಟ್ ಮಾಡಿ ಇದುವರೆಗೂ ಮೋಸ ಹೋದ ಜನರ ಹಣ ವಾಪಸ್ ಕೊಡಿಸಬೇಕಾಗಿದೆ. ದೇವರ ಹೆಸರು ಹೇಳ್ಕೊಂಡು ಸಾಕಷ್ಟು ಜನರನ್ನು ಮೋಸ ಮಾಡಿರುವಂತಹ ಇವನನ್ನು ಪೊಲೀಸರು ಅರೆಸ್ಟ್ ಮಾಡಬೇಕು. ಜೊತೆಗೆ ಇಂಥವರು ನಿಮ್ಮ ನಡುವೆ ಸಾಕಷ್ಟು ಜನ ಇರ್ತಾರೆ. ಅಂಥವ್ರ ಬಗ್ಗೆ ನೀವು ಸದಾ ಎಚ್ಚರಿಕೆಯಿಂದ ಇರ್ರಿ ಅಂತ ಹೇಳ್ತಾ ಈ ವಾರದ ಎಪಿಸೋಡ್ ಮುಗಿಸ್ತಾ ಇದ್ವಿ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.